ಸರ್ ನಿಜವಾಗ್ಲೂ ನಾನಿಷ್ಟು ಸಂತೋಷವಾಗಿ ನನ್ನ ಸಿನಿಮಾ ಕ್ಯಾರಿಯರಲ್ಲಿ ಎಲ್ಲೂ ನಾನು ಇಷ್ಟು ಸಂತೋಷವಾಗಿ ಕುಂತಿರಲಿಲ್ಲ. 29ನೇ ತಾರೀಕಿಂದ ಅದೇನೋ ಒಂಥರ ಕಿಕ್ ಅಂತಾರಲ್ಲ, ಇದೇ ಸಂತೋಷ ಅಂದರೆ ಇದೇನೋ ಸಿನಿಮಾದು ಅನ್ನೋದು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸರ್ 5 ವರ್ಷ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ. 5 ವರ್ಷ ನಾನು ಯಾರು ಕಾಲ್ ಮಾಡಿಲ್ಲ. ಕೆಲವರು ಅಂಥವ್ರು ಫೋನ್ ಮಾಡಿ ಪಿಕ್ಚರ್ ನೋಡ್ದಪ್ಪ, ಚೆನ್ನಾಗಿ ಮಾಡಿದ್ಯಾ, ಪಿಕ್ಚರ್ ಚೆನ್ನಾಗಿದೆ, ಮಾತಾಡಲ್ಲ ಅವರು ಮಾತಾಡಿದ್ದಾರೆ. ಬೆಳಗ್ಗೆ ಇವತ್ತು ನನಗೆ ಬರಗೂರು ಸರ್ ಅವ್ರಿಗೆ ನಾನು ವಿಶ್ ಮಾಡಬೇಕಾದ್ರೆ, ಏನು ಕುಮಾರ್, ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಪಿಕ್ಚರ್ ನೋಡಿದೆ, ಪಿಕ್ಚರ್ ಚೆನ್ನಾಗಿದೆ ಅಂದರು, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಿಜವಾಗ್ಲೂ ನನಗೆ ಕಾಟೇರ ನನ್ನ ಸೌಭಾಗ್ಯ, ಇದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್ ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು, ಇದು ನಮ್ಮ ಗೆಲುವಲ್ಲ, ಇದು ಅವ್ರು ಗೆಲ್ಸಿದ್ದು ಸರ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಮುಖ್ಯವಾಗಿ 50% ಕ್ರೆಡಿಟ್ ನಿಮಗೆ ಸರ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ, ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳು ನಾವು ಏನೇನೋ ಮಾತಾಡ್ತಾ ಇದ್ವಿ, ಇದೆಲ್ಲನೂ ಸಿನಿಮಾ ನೋಡಿದ್ರೆ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು. ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ, ಏನಪ್ಪ ಏನಿರ್ಬೋದು ಇದರಲ್ಲಿ, ನಾವು ಕತೆ ಅಂತ ಯಾರಿಗೂ ಹೇಳೋಕೆ ಹೋಗಿಲ್ಲ, ಏನೋ ಇರ್ಬೋದು ಅಂತ. ಸೊ ಸಾರ್ ಅಭಿಮಾನಿಗಳು ಮತ್ತು ನಿಮ್ಮದು ಸಾಕಷ್ಟು ಕೊಡುಗೆ ಇದೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಸರ್, ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು, ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು. ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ. ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ. ಅದು ನನಗೆ ಆ ಅನುಭವನೂ ನನಗೆ ಆಗ್ತಾಯಿದೆ. ಒಟ್ಟಿನಲ್ಲಿ ಈ ಸಿನಿಮಾಗೆ 3 ಶಕ್ತಿ ಸರ್. ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು, ಎರಡನೇದು ಬಂದು ದರ್ಶನ್ ಸಾರು, ಮತ್ತು ಕಲಾವಿದರು ಅಂದರೆ ನಮ್ಮ ಟೀಮು, 3 ನಮ್ಮ ರಾಕ್ಸಲೈನ್ ಸಾರು. ಏನಕ್ಕಂದ್ರೆ ನಾನು ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ, ನಾನು ನಿರ್ಮಾಪಕ ಹಾಕಿದರೆ ಈ ಥರ ಸಿನಿಮಾ ಬಂದು ಹೇಳಿದ್ರೆ ನನಗೆ ಧೈರ್ಯ ಬರ್ತಿತ್ತ ಅಂತ. ಅಯ್ಯೋ ಎಲ್ಲಿ ಧೈರ್ಯ ಬರುತ್ತಾ, ಯಾರಪ್ಪ ಇಷ್ಟು ದುಡ್ಡು, ಅದು ಫಸ್ಟ್ ಹೋಗ್ತಿತ್ತು. ಅಂಥದ್ರಲ್ಲಿ ಬ್ಲೈಂಡಾಗಿ ಅಷ್ಟು ದಿಲ್ಲಾಗಿ, ಅಂದರೆ ಅವ್ರು ಆ ದಿಲ್ಲು ಸಿನಿಮಾದಲ್ಲಿ ಕಾಣುತ್ತೆ. ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ. ನಿರ್ಮಾಪಕ ಪ್ರೀತಿಸಿದ ಮೇಲೆ ಆ ಸಿನಿಮಾ ಅದು ಅದೇ ಥರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಹೊಸ ವರ್ಷದ ಶುಭಾಶಯಗಳು ಸರ್. ಮತ್ತೆ ಇದೇ ಥರ ನಾವೆಲ್ಲರೂ ಸೇರ್ತಾರಣ್ಣ. ನಿಜವಾಗ್ಲೂ ಖುಷಿ ಇದೆ. ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ಲಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.